ಸಂಬಂಧಪಟ್ಟಂತೆ ಆ ಘಟನೆಯ ಮತ್ತಷ್ಟು ಮಾಹಿತಿಗಳು ಇದೀಗ ಹೊರಬರ್ತಾ ಇದೆ. ನದಿ ನೀರಿನ ಹೊಡೆತಕ್ಕೆ ಅನೇಕ ಮನೆಗಳು ಕೊಚ್ಚಿ ಹೋಗಿದೆ. ನದಿಯ ಮತ್ತೊಂದು ದಡದಲ್ಲೂ ಕೂಡ ಭಾರಿ ಹಾನಿಯಾಗಿದೆ. ಉಳುವರೆ ಗ್ರಾಮದಲ್ಲಿ 5 ಮನೆಗಳು ಕಂಪ್ಲೀಟ್ ಆಗಿ ನೆಲಕಚ್ಚಿವೆ. ಮನೆಗಳ ಪಾಯ ಹೊರತಾಗಿ ಮತ್ತೇನು ಕೂಡ ಉಳಿದಿಲ್ಲ. ಆ ಪ್ರಮಾಣದಲ್ಲಿ ನದಿ ನೀರಿನ ಹೊಡೆತ ಇತ್ತು ಅನ್ನೋದಕ್ಕೆ ಅಲ್ಲಿನ ದೃಶ್ಯಗಳು ಸಾಕ್ಷಿಯಾಗ್ತಾ ಇದೆ. ಇನ್ನು ದುರಂತ ನಡೆದ ಸ್ಥಳದಲ್ಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಅವಘಡದಲ್ಲಿ 8 ಮಂದಿಗೆ ಗಾಯವಾಗಿದೆ. ಒಬ್ಬರು ನಾಪತ್ತೆಯಾಗಿರುವ ಬಗ್ಗೆ ಶಂಕೆ ಇದೆ. 2 ಬೈಕು, 2 ಜಾನುವಾರು ಗಂಗಾಳಿ ನದಿ ಪಾಲಾಗಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನದಿಯ ಮತ್ತೊಂದು ದಡದಲ್ಲಿರ್ತಕ್ಕಂಥ ಮನೆ, ಅಲ್ಲೊಂದು ಮನೆ ಇತ್ತು ಅನ್ನೋದಕ್ಕೂ ಕೂಡ ಗುರುತು ಸಿಗದೇ ಇರೋ ರೀತಿಯಲ್ಲಿ ಹಾನಿಗೀಡಾಗಿದೆ. ಮನೆಯ ಅವಶೇಷಗಳ ಅಡಿಯಲ್ಲಿ ವಾಹನಗಳು ಕೂಡ ಸಿಲುಕಿ ಜಖಮಾಗಿವೆ. ನದಿ ನೀರು ನುಗ್ಗಿದ ರಭಸಕ್ಕೆ ಕೇವಲ ಪಾಯವನ್ನು ಹೊರತುಪಡಿಸಿದ್ರೆ ಮನೆಗಳ ಗೋಡೆ, ಅದರ ಮಹಡಿ ಯಾವುದೂ ಇಲ್ಲದಂತೆ ಕಂಪ್ಲೀಟ್ ಆಗಿ ನೆಲ ಕಚ್ಚಿ ಹೋಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರೋ ಜಾಗ ಮನೆಗಳಿದ್ದ ಜಾಗ. ಒಂದು ಕಡೆ ಈಗೇನು ಗಮನಿಸ್ತಾ ಇದ್ರಿ ಫುಲ್ ಸ್ಕ್ರೀನ್ನಲ್ಲಿ, ಇಲ್ಲೆಲ್ಲ ಕೂಡ ಮನೆ ಇದ್ದ ಜಾಗ. ನೀರು ಬಂದು ಹೊಡೆದ ರಭಸಕ್ಕೆ ಇಡೀ ಮನೆಯೇ ನಿರ್ನಾಮವಾಗಿ ಹೋಗಿದೆ. ಸ್ಥಳದಲ್ಲಿದ್ದ 8 ಮಂದಿಗೆ ಗಾಯವಾಗಿದೆ. ಒಬ್ಬರು ನಾಪತ್ತೆಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದೆಲ್ಲವೂ ಕೂಡ ಮನೆ ಇದ್ದ ಜಾಗ. ಆ ಪಾಯವನ್ನು ಹೊರತುಪಡಿಸಿದ್ರೆ, ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ಪಾಯವನ್ನು ಹೊರತುಪಡಿಸಿದ್ರೆ ಇಲ್ಲಿ ಮನೆ ಇತ್ತು ಕೇವಲ 1-2 ದಿನಗಳ ಹಿಂದೆ ಅನ್ನೋದಕ್ಕೆ ಚಿಕ್ಕ ಗುರುತು ಕೂಡ ಸಿಗ್ತಾ ಇಲ್ಲ. ಈ ಪಕ್ಕದಲ್ಲೇ ನದಿ ಹರಿತಾ ಇದೆ, ಗಮನಿಸ್ತಾ ಇದ್ದೀರಿ. ಆ ನದಿಯಿಂದ ನೀರು, ಆ ದೊಡ್ಡ ಗಾತ್ರದ ಬಂಡೆಕಲ್ಲು ಬಿದ್ದ ಸಂದರ್ಭದಲ್ಲಿ ಆ ನದಿ ನೀರು ಅಪ್ಪಳಿಸಿದ ರಭಸಕ್ಕೆ ಕಂಪ್ಲೀಟ್ ಆಗಿ ಮನೆಗಳು ಕೊಚ್ಚಿ ಹೋಗಿದೆ. ಇನ್ನು ಗುಡ್ಡ ಕುಸಿತಾ ಇರುವ ಸಂದರ್ಭದ ಒಂದಷ್ಟು ದೃಶ್ಯಗಳು, ಹಾಗೆ ಈಗಲೂ ಕೂಡ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅನ್ನೋದಕ್ಕೆ ಸಾಕ್ಷೀಕರಿಸ್ತಾ ಇರುವ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ನದಿಯ ಅಕ್ಕಪಕ್ಕದ 2 ಭಾಗದಲ್ಲೂ ಕೂಡ ಅಪಾರ ಪ್ರಮಾಣದ ಹಾನಿಯಾಗಿದೆ. ಬೈಕ್ ಸಿಲ್ಕ್ ಹಾಕೊಂಡಿರೋದು ನೋಡಿ, ಕಂಪ್ಲೀಟ್ ಆಗಿ ಆ ಮನೆಯ ಹೆಂಚು ಗೋಡೆ ಎಲ್ಲ ಬಿದ್ದಿದ್ರಿಂದಾಗಿ ಬೈಕ್ ಕೂಡ ಕಂಪ್ಲೀಟ್ ಆಗಿ ಜಖಮಾಗಿ ಹೋಗಿದೆ. ಸುಮಾರು ಜನ ಆ ಭಾಗದಲ್ಲಿದ್ದ 8ಕ್ಕೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗೆ ಒಬ್ಬರು ನಾಪತ್ತೆಯಾಗಿದ್ದಾರೆ. ಅವರ ಹುಡುಕಾಟ ಕಾರ್ಯ ಕೂಡ ಇದೀಗ ಮುಂದುವರೆದಿದೆ. ಗುಡ್ಡ ಕುಸಿತದಿಂದಾಗಿಯೇ ಆಗಿರುವ ಹಾನಿ ಇದು. ಗುಡ್ಡದ ದೊಡ್ಡ ಬಂಡೆಕಲ್ಲು ಬಂದು ನದಿಯಲ್ಲಿ ಬೀಳುತ್ತೆ. ನದಿಯಲ್ಲಿ ಬಿದ್ದ ತಕ್ಷಣ ನದಿ ನೀರು ಚಿಮ್ಮತ್ತೆ ಅಕ್ಕಪಕ್ಕದ ದಡಕ್ಕೆ. ಆಗ 2 ಬದಿಯಲ್ಲಿದ್ದ ಮನೆಗಳು ಹಾಗೆ ಅಲ್ಲಿದ್ದವರು ಎಲ್ಲರಿಗೂ ಕೂಡ ಹಾನಿಯಾಗಿದೆ. ಇನ್ನು ರಿಪಬ್ಲಿಕ್ ಕನ್ನಡ ಈ ಹಾನಿಗೆ ಒಳಪಟ್ಟಿರುವ ಜಾಗದಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ ಇದೇ ಜಾಗದಲ್ಲಿ. ನಾಗೇಂದ್ರ ಬಾಬು, ನನ್ನ ಧ್ವನಿ ತಲುಪ್ತಾ ಇದ್ರೆ ಹೇಗಿದೆ ಸದ್ಯಕ್ಕೆ ಅಲ್ಲಿನ ಸ್ಥಿತಿಗತಿ, ಏನ್ ಹೇಳ್ತಾರೆ ಸ್ಥಳೀಯರು? ಸ್ಮಿತಾ, ನಾವೀಗ ಜಾಗದಲ್ಲಿ ನಿಂತಿದ್ದೀವಿ. ನಿಜಕ್ಕೂ ಕೂಡ ಭಯಂಕರವಾಗಿದೆ. ಈ ಒಂದು ಜಾಗದಲ್ಲಿ ನಿಲ್ಲೋದಕ್ಕೆ ಭಯ ಆಗ್ತಾ ಇರುವಂಥದ್ದು. ಯಾವುದೇ ಕ್ಷಣದಲ್ಲೂ ಏನ್ ಬೇಕಾದ್ರೂ ಆಗುವಂತ ಸಂದರ್ಭ ಇಲ್ಲಿ ಕಂಡು ಬರ್ತಾ ಇದೆ. ನಾನೀಗ ನಿಂತಿದ್ದೀನಲ್ಲ ಸ್ಮಿತಾ, ಇದೇ ಜಾಗದಲ್ಲಿ ಮನೆ ಇತ್ತು, ಇಲ್ಲೊಂದು ಮನೆ ಇತ್ತು, ಈಗ ಇಲ್ಲಿ ಮುಂದೆ ಒಂದು ತೋರಿಸ್ತೀನಿ, ಇಲ್ಲೂ ಕೂಡ ಒಂದು ಮನೆ ಇತ್ತು. ಈ 2 ಮನೆಗಳು ಇವತ್ತು ಇಲ್ಲಿ ಇಲ್ಲ ಅಂತೇಳಿ ಗೊತ್ತಾಗ್ತಾ ಇರುವಂತ. ನೋಡಿ, ಇಲ್ಲಿ ಇದು ಒಂದು ಮನೆ, ಇದೇ ಒಂದು ಮನೆ ನೋಡಿ. ಈ ಒಂದು ಇಲ್ಲಿ ನಾಯಿ ಇದೆಯಲ್ಲ, ಈ ಮನೆಯಲ್ಲಿ ಸಾಕಿದಂತಹ ನಾಯಿ ಇದು. ಈ 2 ಮನೆಗಳಿದ್ದು, ಆದ್ರೆ ಇವತ್ತು ಮನೆಗಳು ಕಂಡು ಬರ್ತಾ ಇಲ್ಲ. ನಮ್ಮ ಕ್ಯಾಮ್ರಾಮನ್ ಹೇಳ್ತೀನಿ, ನನ್ನ ಬಲಭಾಗಕ್ಕೆ ಅದನ್ನ ನಡೀತಾ ಇದೆ. ಅಲ್ಲಿ ಟೀ ಅಂಗಡಿ ಇತ್ತು, ಟೀ ಅಂಗಡಿ ಏನು ನಮಗೆ JCB ಕಾಣಿಸ್ತಾ ಇದೆ. ಆ JCB ಇದ್ದಂತ ಜಾಗದಲ್ಲಿ ಟೀ ಅಂಗಡಿ ಇತ್ತು. ಟೀ ಅಂಗಡಿಯಲ್ಲಿ 5 ಜನ ಇದ್ರು, ಜೊತೆಗೆ ಚಾಲಕರು ಕೂಡ ಇದ್ರು. ಅಲ್ಲಿ ಲಾರಿಗಳನ್ನ ಪಾರ್ಕ್ ಮಾಡುವಂತ ಜಾಗ ಕೂಡ. ಮಳೆ ನಿನ್ನೆ ಕಳೆದ 2 ದಿನಗಳಿಂದ ಉತ್ತರ ಕನ್ನಡದಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಆ ಒಂದು ಗುಡ್ಡದಲ್ಲಿ ಸಂಪೂರ್ಣವಾಗಿ ಕುಸಿದು ಬೀಳುತ್ತೆ. ಗುಡ್ಡ ಕುಸಿದು ಬೀಳ್ತಾ ಇದ್ದಂತೆ ಅಲ್ಲಿ 2 ಟ್ಯಾಂಕರ್ಗಳಿರುತ್ತೆ. ಆ 2 ಟ್ಯಾಂಕರ್ಗಳು ಕೂಡ ಈ ಒಂದು ನದಿಗೆ ಹಾರುತ್ತೆ. ಆ ನದಿಗೆ ಬಿದ್ದಂತ ಸಂದರ್ಭದಲ್ಲಿ ನೋಡಿ, ಮಣ್ಣು ಕೂಡ ಅಲ್ಲಿ ನಮಗೆ ನದಿಯಲ್ಲಿ ಕಾಣಿಸ್ತಾ ಇದೆ ಸ್ಮಿತಾ. ಆ ಗುಡ್ಡ ಕುಸಿತದ ಎಫೆಕ್ಟ್ ನೋಡಿ, ನದಿಯಲ್ಲಿ ತುಂಬಾ ಆಳ ಇದೆ. ಆಳ ಮೇಲೆ ನೀರು ಹರಿತಾ ಇದ್ರು ಕೂಡ ಮಣ್ಣು ಕಾಣಿಸ್ತಾ ಇರುವಂತದ್ದು. ಸೊ ಈಗ ನಾನು ಈ ಜಾಗದಲ್ಲಿ ಇದ್ದೀನಿ. ಇಲ್ಲಿ ಏನಾಯ್ತು ಅಂತ ಹೇಳಿ ನಾನು ಇಲ್ಲೊಂದಷ್ಟು ಜನ ಪ್ರತ್ಯಕ್ಷದರ್ಶಿಗಳಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಅದಕ್ಕಿಂತ ಪ್ರಮುಖವಾಗಿ ಈ ಮನೆಯಲ್ಲಿ ಇದ್ದಂತಹ ಸಣ್ಣವ ಅಂತೇನೆ ಏನು 55 ವರ್ಷದ ಮಹಿಳೆ, ಆ ಮಹಿಳೆ ಇವತ್ತು ನಾಪತ್ತೆ ಆಗಿದ್ದಾರೆ. ಆ ಮಹಿಳೆಗೋಸ್ಕರ ಇವತ್ತು ಹುಡುಕಾಟ ನಡೀತಾ ಇದೆ. ಸಣ್ಣವ ಅವರ ಮಗ ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ನೀವು ನಿನ್ನೆ ಇಲ್ಲೇ ಇದ್ರ ಮನೆಯಲ್ಲಿ ಯಾರೆಲ್ಲ ಇದ್ರು? ಎಷ್ಟು ವರ್ಷ ಆಯ್ತು ಮನೆ ಕಟ್ಕೊಂಡು? ಒಂದು 14 ವರ್ಷ ಆಯ್ತು. ನಾನು 14ನೇ ತಾರೀಕು ಬೆಳಿಗ್ಗೆ ನಾನು 8:30 ಚಹಾ ಕುಡ್ಕೊಂಡು ಹೊರಗಡೆ ಹೋಗಿದ್ದೆ. ಅಷ್ಟು ಬೇಗ
ಹೋಗಿ ಅರ್ಧ ತಾಸು ಆದಮೇಲೆ 9 ಗಂಟೆಗೆ ಬ್ಲಾಸ್ಟ್ ಆಗಿದೆ ಸಿಲಿಂಡರು. ರೋಡ್ ಆಚೆಗೆ ರೋಡ್ ಇದೆ ಹೊಳೆಯಲ್ಲಿ ಬ್ಲಾಸ್ಟ್ ಆಗಿ ಮನೆಯೆಲ್ಲ ಹೋಗಿದೆ. ಅಮ್ಮಸಿಗೂ ಕೂಡ ಸಿಗಲಿಲ್ಲ. ಬನ್ನಿ ಇಲ್ಲಿ ಸ್ಮಿತಾ, ಇಲ್ಲಿ ಅವರ ತಂಗಿದ್ದಾರೆ, ಸಣ್ಣವ ಅವರ ತಂಗಿದ್ದಾರೆ. ನಿಧಾನಕ್ಕೆ. ನಿಮ್ಮ ಅಕ್ಕನ ಸಣ್ಣವ ಅವರು? ನಮ್ಮ ಅಣ್ಣ ಅತ್ತಿಗೆ ಎಲ್ಲೂ ಕಾಣಿಸೋಕೆ ಆಗುದಿಲ್ಲ. ಎಂತ ಆಯ್ತಾ ಏನೇನ ಸರ್, ಅದಕ್ಕೆ ನೀವು ಏನಾದ್ರು ದಯಮಾಡಿ ಪರಿಹಾರ ಕೊಡಿಸ್ಬೇಕು ಅವರಿಗೆ. ಮತ್ತೆ ಆ ಹೆಣ ತೋರಿಸ್ಕೊಡ್ಬೇಕು ನಮ್ಗೆ. ಇಲ್ಲಿ ಎಲ್ಲೂ ಕಾಣಿಸ್ಲಿಕ್ಕೆ ಆಗುದಿಲ್ಲ. ಮತ್ತೆ ಮತ್ತೊಂದು ಅಣ್ಣನ ಮನೆಯಲ್ಲಿ ಮೂರು ಜನ ಪೆಟ್ಟಾಗಿ ಆ ನಾಯಿ ನೋಡಿ ಅಳ್ತಾ ಇದೆ. ಆ ನಾಯಿ ಮನೆಯಲ್ಲಿ ಮನೆಯೆಲ್ಲ ಹುಡುಕ್ತಾ ಇದೆ. ಇಲ್ಲಿ ಆಸ್ಪತ್ರೆಗೆ ಸೇರಿಸಿದ್ದಾರೆ 3 ಜನ. ಮತ್ತು ಮನೆಯಲ್ಲಿ ಒಂದು 25 ಲಕ್ಷ ಚಿನ್ನ ಬಂಗಾರ ಏನು ಇಲ್ಲ ನಮ್ಮ ಮನೆಯಲ್ಲಿ. ಒಟ್ಟು ತೊಳ್ಕೊಂಡು ಹೋಗದೆ. ಅದು ನೀವು ಪರಿಹಾರ ಏನ್ ಮಾಡ್ತೀರಂತ ನೋಡಿ. ನಮ್ಮ ಮನೆ ಪರಿಸ್ಥಿತಿ ನೋಡಿದ್ರೆ, ಆ ಹುಡುಗನ ನೋಡಿದ್ರೆ ಯಾರು ಇಲ್ಲ ಅವ್ರಿಗೆ. ಇಲ್ಲಿ ಮನೆಯಲ್ಲಿ ಏನೇನಿತ್ತು ಅಂತ ತೋರಿಸ್ಬೋದ ನಮ್ಗೆ? ಬನ್ನಿ ಮನೆಯಲ್ಲಿ ಏನೇನಿತ್ತು ಅಂತ ಹೇಳಿ ನನಗೆ. ಸುಮಾರು 6 ಮನೆಗಳು ಇಲ್ಲಿ ಸರ್ವನಾಶ ಆಗಿದೆ. ಈ ಮನೆಯಲ್ಲಿ ಏನೇನಿತ್ತು? ಟಿವಿ ಇಲ್ಲಿ ಕಾಗದ ಪತ್ರ ಮತ್ತೆ ಸಣ್ಣ ಏನಾಗ್ಬೇಕು ನಿಮ್ಗೆ? ನೆಟ್ವರ್ಕ್ ಬರ್ತಿಲ್ಲ ನಿಮ್ಗೆ. ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಅಲ್ಲಿನ ಸ್ಥಳೀಯರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತಾ ಇದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಆ ಗುಡ್ಡ ಕುಸಿತದ ಪರಿಣಾಮ, ಮಣ್ಣು ಕುಸಿತದ ಪರಿಣಾಮವಾಗಿ ಹಾನಿಗೆ ಈಡಾಗಿದೆ ಕಂಪ್ಲೀಟ್ ಆಗಿ ಆ ಪ್ರದೇಶ ಅಂತ ಹೇಳಿ. ಸಣ್ಣವಾನು ಮಹಿಳೆ ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಹುಡುಕಾಟ ನಡೀತಾ ಇದೆ. ಅನೇಕರು ಈ ಘಟನೆಯಿಂದಾಗಿ ಗಾಯಕ್ಕೊಳಗಾದವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಮನೆಯಲ್ಲಿಟ್ಟ ವಸ್ತುಗಳೆಲ್ಲವೂ ಕೂಡ ಇದೀಗ ನೆಲಸಮ ಆಗಿ ಹೋಗಿದೆ. ಯಾವುದು ಕೂಡ ಉಳಿದಿಲ್ಲ ವಸ್ತುಗಳು ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ಅಲ್ಲಿನ ಸ್ಥಳೀಯರು. ಅರ್ಧ ಗಂಟೆ ಒಳಗೆ ಹಿಂಗೆ ಕಣ್ಣು ತೆಗೆಯೋದ್ರೊಳಗೆ ಎಲ್ಲವೂ ಕೂಡ ನೀರ್ಪಾಲಾಗ್ಬೋಯ್ತು ಅನ್ನೋದು ಅಲ್ಲಿನ ಸ್ಥಳೀಯರ ಅಳಲು. ಒಂದಷ್ಟು ಅವೈಜ್ಞಾನಿಕವಾಗಿ ರಸ್ತೆ ಕಾಮಗಾರಿ ಆಗಿದ್ದು ಕೂಡ ಈ ದುರಂತಕ್ಕೆ ಕಾರಣ ಅನ್ನೋ ಆರೋಪ ಕೇಳೋಕೆ ಸಿಗ್ತಾ ಇದೆ. ಇನ್ಫ್ಯಾಕ್ಟ್ ನಿನ್ನೆಯೇ ಸಂಸದರು ಕಾಗೇರಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡುವಾಗ ಹೇಳ್ತಾ ಇದ್ರು, ಅವೈಜ್ಞಾನಿಕವಾಗಿ ಆಗಿರೋದು ನಿಜ, ಆದರೆ ಸದ್ಯಕ್ಕೆ ನಾವು ಅಲ್ಲಿ ಹಾನಿಗೀಡಾಗಿರೋರಿಗೆ ರಕ್ಷಣೆ ಮಾಡೋದು ಮುಖ್ಯ. ಹಾಗಾಗಿ ಅದ್ರ ಬಗ್ಗೆ ನಾವು ಗಮನ ಕೊಡ್ತಿದ್ದೀವಿ ಅಂತ ಹೇಳಿ ನೋಡಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಯಾವ ಮಟ್ಟಿಗೆ ಅಲ್ಲಿ ಹಾನಿಗೆ ಈಡಾಗಿದೆ ಪ್ರದೇಶ ಅಂತ ಹೇಳಿ. ನೀರಿನ ಹೊಡೆತಕ್ಕೆ ಅಕ್ಷರಶಃ ಕೊಚ್ಚಿ ಹೋಗಿದೆ ಮನೆಗಳು. ಎಷ್ಟೋ ಮನೆಗಳು ಅಟ್ಲೀಸ್ಟ್ ಉಳಿದಿದೆ, ಅರ್ಧಂಬರ್ಧ ಬಿದ್ದು ಹೋಗಿ ಉಳಿದಿದೆ. ಇನ್ನೂ ಸುಮಾರು 4-5 ಮನೆಗಳು ಕಂಪ್ಲೀಟ್ ಆಗಿ ನೆಲಸಮ ಆಗಿ ಹೋಗ್ಬಿಟ್ಟಿದೆ. ಮಣ್ಣಿನ ಅಡಿಯಲ್ಲಿ ಸಿಲುಕಿರುವ ಮನೆಯ ಗೃಹ ಬಳಕೆ ವಸ್ತುಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ನಾನು ಇದನ್ನ ನೋಡಿದ್ದೇನೆ. ಫಸ್ಟ್ ಗುಡ್ಡ ಬೀಳ್ತಾ ಇತ್ತು ಸರ್, ಮಣ್ಣೆಲ್ಲ ಬೀಳ್ತಾ ಇತ್ತು. ಮಣ್ಣಿನ ಜೊತೆ ಒಂದು ಟ್ಯಾಂಕರ್ ಬಂದಿದೆ. ಟ್ಯಾಂಕರ್ ಜೊತೆ ಬಿದ್ದಾಗಲೇ ಒಂದು ಮೇಲಿಂದ ಒಂದು ಟವರ್ ಲೈನ್ ಬಿದ್ದಿದೆ ಟ್ಯಾಂಕರ್ ಮೇಲೆ. ಆ ಟ್ಯಾಂಕರ್ ಹತ್ತಿರದಿಂದನೇ ಸುನಾಮಿ ಥರ ನೀರು ಎದ್ದು ಬಂದಿದೆ. ಆ ನೀರು ಬಂದಿದ್ದು ಇಲ್ಲೆಲ್ಲ ಮನೆಗಳ ಕೊಚ್ಕೊಂಡು ಹೋಗಿದೆ. ಆಮೇಲೆ ಮನೆಯಲ್ಲೆಲ್ಲ ಜನ ಇದ್ರು ಸರ್. ಅಲ್ಲೊಂದು ಮನೆ ಆ ಕಲ್ಲಲ್ಲಿ ಸಿಕ್ಬಿದ್ದಿದ್ರು, ಅವ್ರಿಗೆ ನಾವು ಏಳ್ಸಾಗಿದೆ. ಆಮೇಲೆ ಇಲ್ಲಿಯವರೆಲ್ಲ ಮನೆ ಗಾಯಾಳುಗಳಿಗೆಲ್ಲ ಕುಮಟಾದಲ್ಲಿ ಅಡ್ಮಿಟ್ ಮಾಡಾಗಿದೆ. ಆಮೇಲೆ ಎಲ್ಲರದ್ದು ಇಲ್ಲಿ ಜಮೀನೆಲ್ಲ ಇತ್ತು ಸರ್, ಅದೆಲ್ಲ ಬಂದು ಬಿದ್ದುಬಿಟ್ಟು ಅವಾಗ ಮನೆ ಅಡಿಯಲ್ಲಿ ಇಬ್ಬರು ಅಡಿಗೆ ಆಗೋದು. ನಮ್ಮ ಮತ್ತೆ ಭಾವ. ನಾನು ಮೇಲೆ ಹತ್ತಿ ಮಕ್ಕಳಿಗೆ ಕಾಪಾಡ್ಲಿಕ್ಕೆ ಹೋದೆ. ಮಕ್ಕಳು ನೀರಡಿಯಲ್ಲಿ ಅಲ್ಲಿ ಬೇರೆ ಈಜ್ತಾ ಇದ್ರು. ಹೇಗೆ ಕರ್ಕೊಂಡು ಬಂದ್ರಿ ಮಕ್ಕಳನ್ನ? ನೀರಿಗೆ ಹೋದ ಮಕ್ಕಳನ್ನ ಹೇಗೆ ಕರ್ಕೊಂಡು ಅವರೇ ಕಲ್ಲು ಹಿಡ್ಕೊಂಡು ಮೇಲೆ ಹತ್ತು ಬಂದ್ರು. ಒಟ್ಟಾರೆ ಇಲ್ಲಿ ಎಷ್ಟು ಜನಕ್ಕೆ ಪೆಟ್ಟಾಗಿದೆ? ಸುಮಾರು 15 ಈಗ ಆಸ್ಪತ್ರೆಯಲ್ಲಿ ಎಷ್ಟು ಜನ ಇದ್ದಾರೆ? 15 15 ಇದ್ದಾರೆ. ಇಲ್ಲಿ 6 ಮನೆಗಳು ಸಂಪೂರ್ಣ ಹೋಗ್ಬಿಟ್ಟಿದ್ದಾರೆ. ಏನು ವಸ್ತುಗಳು ಯಾವುದೂ ಇಲ್ಲ. ಪೂರ ಕೊಚ್ಚಿಕೊಂಡು. ಯಾರು ಬಂದಿದ್ರು? ಅಧಿಕಾರಿಗಳು ಇಲ್ಲ ಸರ್, ಯಾರು ಬಂದಿಲ್ಲ. ಓಕೆ, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅವ್ರು ಬಂದು ನಮಗೆ ಇಲ್ಲಿ ನೋಡಿ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ಬೇಕು. ಇಲ್ಲಿ ಬಂದು ಬಿದ್ದುಬಿಟ್ಟು ಅವಾಗ ಮನೆ ಅಡಿಯಲ್ಲಿ ಇಬ್ಬರು ಅಡಿಗೆ ಆಗೋದು. ನಮ್ಮ ಮತ್ತೆ ಭಾವ. ನಾನು ಮೇಲೆ ಹತ್ತಿ ಮಕ್ಕಳಿಗೆ ಕಾಪಾಡ್ಲಿಕ್ಕೆ ಹೋದೆ. ಮಕ್ಕಳು ನೀರಡಿಯಲ್ಲಿ ಅಲ್ಲಿ ಬೇರೆ ಈಜ್ತಾ ಇದ್ರು. ಹೇಗೆ ಕರ್ಕೊಂಡು ಬಂದ್ರಿ ಮಕ್ಕಳನ್ನ? ನೀರಿಗೆ ಹೋದ ಮಕ್ಕಳನ್ನ ಹೇಗೆ ಕರ್ಕೊಂಡು ಅವರೇ ಕಲ್ಲು ಹಿಡ್ಕೊಂಡು ಮೇಲೆ ಹತ್ತು ಬಂದ್ರು. ಒಟ್ಟಾರೆ ಇಲ್ಲಿ ಎಷ್ಟು ಜನಕ್ಕೆ ಪೆಟ್ಟಾಗಿದೆ? ಸುಮಾರು 15 ಈಗ ಆಸ್ಪತ್ರೆಯಲ್ಲಿ ಎಷ್ಟು ಜನ ಇದ್ದಾರೆ? 15 ಇದ್ದಾರೆ. ಇಲ್ಲಿ 6 ಮನೆಗಳು ಸಂಪೂರ್ಣ ಹೋಗ್ಬಿಟ್ಟಿದ್ದಾರೆ. ಏನು ವಸ್ತುಗಳು ಯಾವುದೂ ಇಲ್ಲ. ಪೂರ ಕೊಚ್ಚಿಕೊಂಡು. ಯಾರು ಬಂದಿದ್ರು? ಎಸ್, ನಾವೀಗ ಗಮನಿಸ್ತಾ ಇದ್ವಿ ಈ ಒಂದು ಜಾಗ ಇದೆಯಲ್ಲ, ಈ ಜಾಗದಲ್ಲಿ ಮನೆ ಇತ್ತು, 2 ಮನೆಗಳಿತ್ತು. ಇವತ್ತು ಆ ಮನೆಗಳು ಸರ್ವನಾಶ ಆಗಿದೆ. ಸೊ ನೋಡಿ, ಪ್ರಮುಖವಾಗಿ ವೀಕ್ಷಕರು ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡುವಂಥ ಕೆಲಸವನ್ನ ಮಾಡ್ತೀನಿ. ಇಲ್ಲಿ ಯಾವ ರೀತಿಯಾಗಿ ಅಲ್ಲಿ ಆ ಒಂದು ಬರುತ್ತೆ ಕೆಳಗಡೆ ಹಾಕಿ
ಮುಚ್ಚಿ ಬಿದ್ದಿದೆ. ಹದಿನೈದು ಮಂದಿ ಇದ್ದಾರೆ. ಇಲ್ಲಿ 6 ಮನೆಗಳು